ಟೊಪ್ಪಿಗಳು ಕೂಡ ಒಂದರಂತೆ ಇನ್ನೊಂದು ಇರ್ತಾ ಇರ್ಲಿಲ್ವಂತೆ. ಅಷ್ಟು ಟೊಪ್ಪಿಗಳು ಅಲ್ಲಿ ಇವರ ಕಣ್ಣಿಗೆ ಕಾಣಿಸ್ತಂತೆ. ಈ ರೀತಿ ಲೇಖಕರು ನಮ್ಮ ಮುಂದೆ ಹೇಳಿದ್ದಾರೆ. ನಂತರ ನಮ್ಮ ಲೇಖಕರು ಹೋಗಿದ್ದು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರಕ್ಕೆ. ಕನಿಷ್ಠ ಇದು 1000 ವರ್ಷಗಳ ಹಿಂದೆದ್ದು. ಅಲ್ಲಿ ಇಲ್ಲಿ ಸ್ವಲ್ಪ ಹಾಳಾಗಿತ್ತು ಅನ್ನೋದು ಬಿಟ್ರೆ ಆ ಒಂದು ಪ್ರಾರ್ಥನಾ ಮಂದಿರ ಬಹಳ ಸುಂದರವಾಗಿ ಇತ್ತಂತೆ. ಈ ಒಂದು ಪ್ರಾರ್ಥನಾ ಮಂದಿರದಲ್ಲಿ ನಾವು ಹಲವಾರು ಸಾರ್ವಭೌಮರು ಹಾಗೂ ಕವಿಪುಂಗದವರನ್ನ ನೋಡ್ಬೋದಾಗಿತ್ತು. ಅಂದ್ರೆ ಮಕ್ಕಳೇ, ಈ ಪ್ರಾರ್ಥನಾ ಮಂದಿರನ್ನ ಕಟ್ಟಿಸಿದ್ದು ಸತ್ತವರಿಗೋಸ್ಕರ, ಇಲ್ಲಿ ಸತ್ತವರ ಮಹಾನ್ ವ್ಯಕ್ತಿಗಳಿಗೋಸ್ಕರ ಈ ಪ್ರಾರ್ಥನಾ ಮಂದಿರವನ್ನ ಕಟ್ಟಿಸಿರ್ತಾರೆ. ಆ ಸ್ಮಾರಕದಲ್ಲಿರುವಂತಹ ಗೋರಿಗಳು ಹೇಗೆ ಕಾಣಿಸ್ತಿತ್ತಪ್ಪ ಅಂತ ಹೇಳಿದ್ರೆ, ಮೋರ್ಟಾಲಿಟಿ ಬಿಹೋಲ್ಡ್ ಅಂಡ್ ಫಿಯರ್, ವಾಟ್ ಅ ಲಿಟ್ಟರ್ ಆಫ್ ಟಾಂಬಸ್ ಹಿಯರ್. ಅಂದ್ರೆ ಮೃತ್ಯುಗಳು ಕೂಡ ಆ ಗೋರಿಗಳನ್ನ ನೋಡಿ ಹೆದರ್ಕೋಬೇಕಂತೆ, ಅಷ್ಟೊಂದು ಗೋರಿಗಳು ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಈ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನೋ ಒಂದು ಪ್ರದೇಶ ಹೊರಗಿನಿಂದ ಒಂದು ಸಣ್ಣ ಬಾಗಿಲಿಗೆ ಶೃಂಗಾರ ಮಾಡಿದಷ್ಟೇ ಕಾಣಿಸ್ತಾ ಇತ್ತಂತೆ. ಆದ್ರೆ ಒಳಗಡೆ ಹೋದ್ರೆ ಅದೊಂದು ಭವ್ಯವಾದ ಕಟ್ಟಡವಾಗಿತ್ತು ಅಂತ ಹೇಳ್ತಾರೆ. ಲೇಖಕರು ಅಲ್ಲಿ ಹೋದಾಗ ಒಬ್ಬ ಪಾದ್ರಿ ಅಲ್ಲಿ ಪ್ರಾರ್ಥನೆಯನ್ನ ಓದುತ್ತಾ ಇರ್ತಾನೆ. ಹೇಗೆ ನಮ್ಮಲ್ಲಿ ಸರ್ಕಾರಿ ವೈದ್ಯರು ಅಂತ ಹೇಳ್ತೀವೋ ಅಲ್ಲಿ ಸರ್ಕಾರಿ ವೈದ್ಯಕೀಯರು ಅಂತ ಹೇಳ್ತಾರೆ. ಈ ಪ್ರದೇಶವನ್ನ ಪ್ರಾರ್ಥನೆಗಾಗಿ ಬರೋದಕ್ಕಿಂತ ಹೆಚ್ಚಾಗಿ ನೋಡಲೇ ಬರ್ತಿದ್ರಂತೆ ಅಲ್ಲಿಯ ಜನರು. ಹೀಗೆ ಲೇಖಕರು ಆ ಪ್ರದೇಶವನ್ನ ತಿರುಗಾಡಲು ಹೋಗ್ತಾರಂತೆ. ಅವರು ತಿರುಗಾಡಲು ಹೋದಾಗ ಅವರ ಎಡಗಡೆಯಲ್ಲಿ ಬರೀ ರಾಜಕಾರಣಿಗಳ ಒಂದು ಶಿಲಾಮೂರ್ತಿಯೇ ಕಾಣಿಸ್ತಾ ಇತ್ತಂತೆ. ರಾಜಕೀಯದಲ್ಲಿ ಅವರು ಕೊಟ್ಟಂತಹ ಕೊಡುಗೆಗಳು ಹಾಗೂ ಅವರು ಮಾಡಿದಂತಹ ಸಾಧನೆಗಳು ಆ ಶಿಲಾಮೂರ್ತಿಯ ಕೆಳಗೆ ಕಲ್ಲಿನ ಮೇಲೆ ಕೆತ್ತಲಾಗಿತ್ತಂತೆ. ಹೀಗೇನೆ ಲೇಖಕರು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅರ್ಲ್ ಆಫ್ ಚಾಂಟಮ್ ಎಂಬುವನನ್ನ ನೋಡ್ತಾರಂತೆ. ಹೀಗೆ ಮುಂದಕ್ಕೆ ಹೋದ್ರೆ ಗ್ಯಾಟ್ಸ್ಟನ್, ಮಾಲ್ಫಿ ಡಿಸ್ರೆಲಿ ಹೀಗೆ ಮುಂತಾದವರನ್ನ ಅವರು ನೋಡ್ತಾರಂತೆ. ಈ ಗ್ಯಾಟ್ಸ್ಟನ್ ಯಾರು ಅಂದ್ರೆ ಬ್ರಿಟನ್ನಿನಲ್ಲಿ 4 ಬಾರಿ ಪ್ರಧಾನಿಯಾಗಿರ್ತಾರಂತೆ ಇಂತಹ ಒಬ್ಬ ವ್ಯಕ್ತಿ. ಹೀಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಲೇಖಕರು ನೋಡ್ತಾರಂತೆ ಅಲ್ಲಿರುವ ಒಂದು ಶಿಲಾಮೂರ್ತಿಗೆ ಬಂಗಾರದ ಬಣ್ಣವನ್ನ ಮಾಡಿರ್ತಾರಂತೆ, ಅಂದ್ರೆ ಬಂಗಾರದಿಂದ ಕೋಟಿಂಗ್ ಅನ್ನ ಮಾಡಿರ್ತಾರಂತೆ. ಹೀಗೆ ಲೇಖಕರು ಮುಂದಕ್ಕೆ ಹೋಗ್ತಾ ಇದ್ದಾಗೆ ಅವರಿಗೆ ಪೊಯೆಟ್ಸ್ ಕಾರ್ನರ್ ಕಾಣತ್ತಂತೆ. ಅವರಿಗೆ ಬಹಳ ಇಷ್ಟವಾದ ಒಂದು ಜಾಗ ಆಗಿತ್ತದು. ಯಾಕಂದ್ರೆ ಅದಕ್ಕೆ ಅಂತ ಕವಿಗಳಿಗೋಸ್ಕರ ಆ ಸ್ಮಾರಕವನ್ನ ಒಂದು ವಿಭಾಗದಲ್ಲಿ ಮಾಡಿದ್ರಂತೆ. ಅದು ಪೊಯೆಟ್ಸ್ ಕಾರ್ನರ್. ಸ್ವತಃ ಇವರೊಬ್ರು ಕವಿಗಳು ಆದ್ದರಿಂದ ಅವರಿಗೆ ಅಲ್ಲಿ ಹೋಗಲು ಬಹಳ ಆಸಕ್ತಿ ಇತ್ತಂತೆ. ಮೊನ್ನೆ ತೀರಿಕೊಂಡಂತಹ ಅಂದ್ರೆ 1936ರಲ್ಲಿ ತೀರಿಕೊಂಡಂತಹ ಕಿಪ್ಲಿಂಗ್ ಎಂಬ ಕವಿಯ ಬಗ್ಗೆ ಕೂಡ ಅಲ್ಲಿ ಇತ್ತಂತೆ. ಅವರ ಬಗ್ಗೆ ಆ ಕಲ್ಲಿನ ಮೇಲೆ ಅವರ ಸಾಧನೆಗಳನ್ನ ರಚಿಸಿದ್ರಂತೆ, ಬರ್ದಿದ್ರಂತೆ. ಅದನ್ನ ನಾವು ಓದಬಹುದಾಗಿತ್ತಂತೆ. ಹಾಗೆ ಸ್ವಲ್ಪ ಅಲ್ಲಿಂದ ಮುಂದಕ್ಕೆ ಹೋದಾಗೆ ಹಾರ್ಡಿಯೋ, ಮೆಕ್ಕಾಲೆ, ಜಾನ್ಸನ್ಸ್, ಗೋಲ್ಡ್ ಸ್ಮಿತ್, ಡ್ರೈಡನ್ ಇವರೆಲ್ಲರ ಬಗ್ಗೆ ಕೂಡ ಅಲ್ಲಿ ಇತ್ತಂತೆ. ಅವರಿಗಾಗಿ ಒಂದೊಂದು ಕಲ್ಲನ್ನ ಸಮೇತ ಕೊಟ್ಟಿದ್ರಂತೆ. ನಾವು ಹೇಗೆ ಇಲ್ಲಿ ಒಂದು ಹಿಡಿ ಮಣ್ಣನ್ನ ಕೊಡ್ತೀವೋ ಅದೇ ರೀತಿಯಲ್ಲಿ ಒಂದೊಂದು ಕಲ್ಲನ್ನ ಅವರ ಶಿಲಾಮೂರ್ತಿ ಕೆಳಗೆ ಕೊಟ್ಟಿದ್ರಂತೆ. ಅದರ ಮೇಲೆ ಅವರು ಮಾಡಿರುವ ಸಾಧನೆಗಳನ್ನ ಕೂಡ ಕೆತ್ತಿದ್ರಂತೆ. ಇದನ್ನ ಓದುವುದರಿಂದ ನಮಗೆ ಲಂಡನ್ನಿನ ಇತಿಹಾಸ ಕೂಡ ತಿಳಿತಿತ್ತಂತೆ. ಲೇಖಕರಿಗೆ ಅದರ ಮೇಲೆ ನಡೆಯುವಾಗ ವಿದ್ಯೆಯ ಭಾರದ ಮೇಲೆ ಅವ್ರು ನಡೀತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಫೀಲ್ ಆಯ್ತಂತೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದಾಗೆ ಖ್ಯಾತ ನಾಟಕಗಾರ ಬೆನ್ ಜಾನ್ಸನ್, ಅವರ ಹೆಸರು ಓ ಅಪರೂಪದ ಬೆನ್ ಜಾನ್ಸನ್, ಇವರ ಬಗ್ಗೆ ಕೂಡ ಆ ಕಲ್ಲಿನ ಮೇಲೆ ಕೆತ್ತಲಾಗಿತ್ತಂತೆ. ಇದನ್ನು ನೋಡಿದ ಲೇಖಕರಿಗೆ ಅನ್ಸುತ್ತಂತೆ, ಇಷ್ಟು ದೊಡ್ಡ ವ್ಯಕ್ತಿಗಳ ಮೇಲೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಅಂತ ಒಂದ್ ರೀತಿ ಕಸಿವಿಸಿ ಉಂಟಾಯ್ತಂತೆ ಅವರಿಗೆ. ಹಾಗೆ ಸ್ವಲ್ಪ ಮುಂದಕ್ಕೆ ಅವ್ರು ಹೋದಾಗ ಅವರಿಗೆ ಅಲ್ಲಿ ಕಾಣುವಂತ ಕವಿ ವರ್ಡ್ಸ್ ವರ್ತ್. ಇವರು ಬ್ರಿಟನ್ನಿನ ರಾಷ್ಟ್ರಕವಿ ಆಗಿರ್ತಾರೆ. ಇದನ್ನೆಲ್ಲ ನೋಡಿದ ಲೇಖಕರಿಗೆ ಅನ್ಸತ್ತಂತೆ, ಇಂಥ ಮಹಾ ವ್ಯಕ್ತಿಗಳ ಒಂದು ಶಿಲಾ ಪ್ರತಿಮೆಯಲ್ಲಿದೆ, ಇದು ನಮ್ಗೆ ಎಚ್ಚರ ನೀಡುವಂತಿದೆ ಅಲ್ಲ ಅಂತ ಇವ್ರಿಗೆ ಅನ್ಸತ್ತಂತೆ. ಮಕ್ಕಳೇ, ನಾವೆಷ್ಟೇ ಸಾಧನೆ ಮಾಡಿದ್ರು, ನಾವ್ ಏನನ್ನೇ ಸಂಪಾದಿಸಿದ್ರು ಕೊನೆಗೆ ನಾವು ಮಣ್ಣಿಗೆ ಹೋಗ್ಬೇಕು ಅನ್ನೋದನ್ನ ಲೇಖಕರು ಇಲ್ಲಿ ಹೇಳ್ತಾರೆ. ಹಾಗೆಯೇ ಅಲ್ಲಿ ವೈಜ್ಞಾನಿಕ ಮೂಲೆ ಕೂಡ ಇತ್ತು. ವಿಜ್ಞಾನಕ್ಕಾಗಿ ಕೊಡುಗೆ ಕೊಟ್ಟವರು, ಅದರಲ್ಲಿ ಸಾಧನೆ ಮಾಡಿದವರ ವಿಜ್ಞಾನಿಗಳ ಸ್ಮಾರಕ ಕೂಡ ಅಲ್ಲಿ ಇತ್ತಂತೆ. ಅಲ್ಲಿಗೆ ಲೇಖಕರು ಹೋಗ್ತಾರೆ.
ಲೇಖಕರು ಅಲ್ಲಿ ಮೊದಲು ಕಂಡಂತಹ ಶಿಲಾಮೂರ್ತಿ ಯಾರ್ದಪ್ಪ ಅಂತ ಹೇಳಿದ್ರೆ ನ್ಯೂಟನ್. ನ್ಯೂಟನ್ ಒಬ್ಬ ಬ್ರಿಟನಿನ ವಿಜ್ಞಾನಿ, ನಮಗೆ ಚಲನೆಯ ನಿಯಮಗಳನ್ನ ತಿಳಿಸಿಕೊಟ್ಟವನು. ಹಾಗೆ ಮುಂದಕ್ಕೆ ನೋಡಿದ್ರೆ ಡಾರ್ವಿನ್, ಇವರು ವಿಕಾಸದ ಸಿದ್ಧಾಂತವನ್ನ ತಿಳಿಸಿಕೊಟ್ಟವರು. ಹರ್ಷೆಲ್ ಜರ್ಮನಿಯ ಖಗೋಳ ವಿಜ್ಞಾನಿ, ಸೂರ್ಯ ಚಂದ್ರರಿಗೆ ಎಷ್ಟು ಅಂತರವಿದೆ, ಎಷ್ಟು ದೂರವಿದೆ ಅಂತ ತಿಳಿಸಿಕೊಟ್ಟಂತ ವಿಜ್ಞಾನಿ ಇವರಾಗಿರ್ತಾರೆ. ಇವರೆಲ್ಲರ ಬಗ್ಗೆ ಅಲ್ಲಿ ಕಲ್ಲಿನ ಮೇಲೆ ಕೆತ್ತನೆಯನ್ನ ಮಾಡಲಾಗಿತ್ತಂತೆ. ಹಾಗೆಯೇ ಅಲ್ಲಿ ವಾಸ್ತುಶಿಲ್ಪಿಗಳು, ಸೇನಾಪತಿಗಳು, ವ್ಯಾಪಾರಿಗಳು, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಸ್ಮಾರಕಗಳು ಅಲ್ಲಿ ಇದ್ವಂತೆ. ಮುಂದಕ್ಕೆ ನಮ್ಮ ಲೇಖಕರೇ ಹೋಗುವುದು ಅರಸನ ಅರಮನೆ ಕಡೆಗೆ. ಎಷ್ಟೇ ನಾವು ರಾಜ ಅಂತ ಮೆರೆದ್ರು ಮಕ್ಕಳೇ, ಒಂದಲ್ಲ ಒಂದು ದಿನ ಮಣ್ಣಿಗೆ ಹೋಗ್ಲೇಬೇಕು. ಹಾಗಾಗಿ ಆ ವಿಭಾಗವನ್ನ ರಾಯಲ್ ಚಪೆಲ್ ಅಂತ ಕರಿತಿದ್ರಂತೆ. ಈ ರಾಜ ವಿಭಾಗದಲ್ಲಿ ರಿಚರ್ಡ್, ಎರಡನೆಯ ಎಡ್ವರ್ಡ್, ರಾಣಿ ಎಲಿಜಬೆತ್ ಹಾಗೂ ಒಂದನೆಯ ಜೇಮ್ಸ್ ಮೊದಲಾದ ಅರಸ ಅರಸಿಯರ ಒಂದು ಸ್ಮಾರಕ ಇತ್ತಂತೆ. ಈ ಸ್ಮಾರಕದಲ್ಲಿರುವ ಗೋರಿಗಳು ಬಹಳ ಸುಂದರವಾಗಿತ್ತಂತೆ, ಅದನ್ನು ನೋಡಲು ಬಹಳ ಖುಷಿ ಆಗ್ತಿತ್ತಂತೆ. ಈ ಗೋರಿಯ ಮೇಲಿನ ಕಲ್ಲಿನ ಮೇಲೆ ಬಂಗಾರದ ಕೋಟಿಂಗ್ ಅಂದ್ರೆ ಬಂಗಾರದ ಬಣ್ಣವನ್ನ ಹಚ್ಚಿದ್ರಂತೆ. ಹಾಗೇನೆ ಮಂದಿರದ ಹಿಂದೆ 7ನೇ ಹೆನ್ರಿಯ ಭವ್ಯವಾದ ಗೋರಿಯನ್ನ ಕೂಡ ಕಟ್ಟಿದ್ರಂತೆ. ರಾಜರಿಗೆ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ಒಂದು ಕಲ್ಲಿನ ಹಲಗೆ ಮೇಲೆ ಕೂರಿಸ್ತಿದ್ರಂತೆ. ಆ ತರ ಒಂದು ಸಿಂಹಾಸನ ಅಲ್ಲಿ ಇತ್ತು. ಆ ಸಿಂಹಾಸನ ವೆಸ್ಟ್ ಮಿನಿಸ್ಟರ್ ಅಬೆ ಈ ಪ್ರದೇಶದಲ್ಲಿ ಒಂದು ಭಾಗದಲ್ಲಿ ಇತ್ತಂತೆ. ಇದನ್ನ ಸ್ಟೋನ್ ಆಫ್ ಸ್ಕೋನ್ ಎಂದು ಕೂಡ ಕರಿತಾ ಇದ್ರಂತೆ. 3ನೆಯ ಎಡ್ವರ್ಡ್ನು ಈ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಕ್ಕೆ ಯುದ್ಧ ಆದ ಸಂದರ್ಭದಲ್ಲಿ ಈ ಸ್ಟೋನ್ ಆಫ್ ಸ್ಕೋನ್ ಅನ್ನ, ಈ ಸಿಂಹಾಸನವನ್ನ ತಂದಿರಬಹುದು ಅಂತ ಲೇಖಕರಿಗೆ ಒಂದು ಊಹೆ ಇತ್ತಂತೆ. ಈ ಸಿಂಹಾಸನದಲ್ಲಿ ಅದೆಂತ ಶಕ್ತಿ ಇತ್ತು ಗೊತ್ತಿಲ್ಲ. ಯಾಕಂದ್ರೆ ಈ ಸಿಂಹಾಸನದ ಮೇಲೆ ಯಾರಿಗೆಲ್ಲ ಪಟ್ಟಾಭಿಷೇಕ ಆಗಿರುತ್ತೋ ಅವರೆಲ್ಲರೂ ಬ್ರಿಟನ್ ದೇಶವನ್ನ ಬಹಳ ಚೆನ್ನಾಗಿ ಆಳ್ವಿಕೆ ಮಾಡಿದ್ರಂತೆ. ಹಾಗಾಗಿ ಮಕ್ಕಳೇ, ಲೇಖಕರು ಇಲ್ಲಿ ಹೇಳ್ತಾರೆ, ನಾನು ಇದ್ದದ್ದು ಇಲ್ಲಿ ಸ್ವಲ್ಪವೇ ಸ್ವಲ್ಪ ದಿನ. ಈ ಸ್ವಲ್ಪ ದಿನದಲ್ಲೇ ನನ್ನ ದೃಷ್ಟಿ ಎಷ್ಟೊಂದು ವಿಶಾಲವಾಗಿದೆ, ನನ್ನ ಬುದ್ಧಿ ಎಷ್ಟೊಂದು ವಿಕಾಸಗೊಂಡಿದೆ. ವಿಕಾಸ ಅಂದ್ರೆ ಬೆಳವಣಿಗೆ ಆಗೋದು. ಅಂದ್ರೆ ಅವರು ಆ ಲಂಡನ್ ನಗರವನ್ನ ನೋಡಿದ ಕೂಡಲೇ ಅವರ ಬುದ್ಧಿ ಒಂದು ವಿಕಾಸಕ್ಕೆ ಬೆಳೀತಂತೆ. ಈ ರೀತಿಯಲ್ಲಿ ಲೇಖಕರು ನಮ್ಮ ಬಳಿ ಹೇಳ್ಕೊಂಡಿದ್ದಾರೆ. ಇದರಿಂದ ನಾವು ತಿಳ್ಕೊಳ್ಳೋದೇನಂದ್ರೆ, ಪ್ರವಾಸ ಒಂದು ಶಿಕ್ಷಣದ ಭಾಗ, ಜಗತ್ತೇ ಒಂದು ಶಾಲೆ. ಇದು ಶೇಕ್ಸ್ಪಿಯರ್ ಹೇಳುವ ಮಾತಾಗಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತೀವಿ ಅಲ್ವಾ, ಹಿರಿಯರು ಹೇಳ್ತಾರೆ. ದೇಶವನ್ನ ಸುತ್ತೋದ್ರಿಂದ ನಮಗೆ ಜ್ಞಾನ ಹೆಚ್ಚಾಗತ್ತೆ. ಅದೇ ರೀತಿ ಕೋಶವನ್ನ ಓದೋದ್ರಿಂದ ಕೂಡ ನಮ್ಮ ಜ್ಞಾನವನ್ನ ನಾವು ಸಂಪಾದನೆ ಮಾಡ್ಕೊಳ್ಬೋದು. ಮಕ್ಕಳೇ, ಇವತ್ತಿನ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ.